ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಯೋಗ ಅಥವಾ ಶಿವಯೋಗ ಇವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ದೀವಿ. ಮೊದಲನೇದಾಗಿ ಯೋಗ ಪದ್ಧತಿ. ಭಾರತ ದೇಶದಲ್ಲಿ ಷಡ್ದರ್ಶನಗಳು ಅಂತ ಪ್ರಸಿದ್ಧಿ. ಅವು ಅದರಲ್ಲಿ ಆ ಷಡ್ದರ್ಶನಗಳಲ್ಲಿ ಯೋಗ ಕೂಡ ಒಂದು. ಈ ಯೋಗ ಪದ್ಧತಿ ಎನ್ನುವಂಥದ್ದು ಭಾರತೀಯರ ಕೊಡುಗೆ ವಿಶ್ವಕ್ಕೆ. ಅಂದ್ರೆ ಪ್ರಾಯಶಃ ಒಂದೊಂದು ದೇಶದ ಒಂದೊಂದು ವೈಶಿಷ್ಟ್ಯ ಇರುತ್ತೆ. ಅದನ್ನ ಬೇರೆಯವ್ರು ಯಾರು ಕಾಪಿ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ಕಾಪಿ ಮಾಡಬಹುದು, ಆದರೆ ಯೋಗ ಪದ್ಧತಿ ಮೊಟ್ಟ ಮೊದಲು ಭಾರತೀಯರದ್ದು. ಆಮೇಲೆ ಅದನ್ನು ಪರಿಷ್ಕರಿಸ್ಕೊಳ್ಬೋದು. ಈ ಜಪಾನಿಯರು ಧ್ಯಾನ ಪದ್ಧತಿಯನ್ನ ನಮಗಿಂತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಇವಾಗ ಪರಿಷ್ಕರಣೆ ಮಾಡ್ಕೊಂಡಿದ್ದಾರೆ. ಯೋಗದ ವಿಷಯದಲ್ಲೂ ಅವರು ಕೆಲವೊಂದು ಅಳವಡಿಸ್ಕೊಂಡಿದ್ದಾರೆ. ಅದರ ಮೂಲ ಯೋಗ ಹುಟ್ಟಿದ್ದು ಭಾರತ ದೇಶದಲ್ಲಿ. ಶಿವನ ಕಾಲದಿಂದಲೂ ಯೋಗಿರಾಜನಾದಂತಹ ಶಿವ ಅಂದರೆ ಸುಮಾರು ಸಾವಿರಾರು ವರ್ಷಗಳು, ಅಂದರೆ ಸಿಂಧು ಬಯಲಿನ ನಾಗರಿಕತೆ ಸುಮಾರು 25-30 ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಹೇಳ್ತಾರೆ. ಅಂದರೆ ಈಗಿನ ಜಿಯಾಲಜಿಸ್ಟು ಅಂದರೆ ಬೇರೆ ಬೇರೆ ಆರ್ಕಿಯಾಲಜಿಸ್ಟ್ ಅಂತ ಇರ್ತಾರೆ, ಅವರು ಬೇರೆ ಬೇರೆ ಮಾಪನಗಳನ್ನು ಬಳಸಿ, ಮಾನದಂಡಗಳನ್ನು ಬಳಸಿ ಅಳಿತಾರೆ, ವೈಜ್ಞಾನಿಕವಾಗಿ ಅಳಿತಾರೆ. ಇಷ್ಟು ವರ್ಷ ಆಗಿರಬಹುದು ಅಂತ ಹೇಳಿ ಆ ಪ್ರಕಾರ ಹೇಳಿದಾಗಲೂ ಸುಮಾರು 25-30 ಸಾವಿರ ವರ್ಷಗಳ ಹಿಂದಿಂದು ಸಿಂಧು ಬಯಲು ನಾಗರಿಕತೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ವರ್ಷಗಳು ಅದು ಬಾಳಿರುತ್ತೆ. ಅಂದರೆ ಅದು ಪ್ರಳಯದ ದಿನವನ್ನೇ ಇವರು ಪ್ರಳಯದ ವರ್ಷಗಳು ಅಥವಾ ಅದು ಮುಕ್ತಾಯ ಆದಾಗ ಹೇಳ್ಬೋದು. ಅದು ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದದ್ದು ಮತ್ತು ಅದು ಬೆಳೀತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಅದಕ್ಕಿನ್ನೂ ಹಳೆಯ ಇತಿಹಾಸ ಇರುತ್ತೆ. ಇನ್ನು ಯುಗಗಳ ಕಲ್ಪನೆ ಇದೆ ಭಾರತೀಯರಲ್ಲಿ. ಅದರಲ್ಲೇನು ಸಂಪೂರ್ಣ ತಥ್ಯವೇ ಇಲ್ಲ ಅಂತ ನಿರಾಕರಿಸಕ್ಕಾಗಲ್ಲ. ಅಲ್ಲಿಯ ಕೆಲವು ಮಾಹಿತಿಗಳು ಉತ್ಪ್ರೇಕ್ಷೆಯಾಗಿ ಕಾಣಿಸ್ಬಹುದು, ಆದರೆ ಸಂಪೂರ್ಣವಾಗಿ ನಿರಾಕರಿಸೋದಕ್ಕಾಗಲ್ಲ. ಆ ಪುರಾಣದಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರಗಳನ್ನು ಅಥವಾ ಈಗ ಈಜಿಪ್ಟ್ನಲ್ಲಿರ್ತಕ್ಕಂಥ ಪಿರಾಮಿಡ್ಗಳು ನೋಡಿದ್ರೆ ಆ ಪುರಾಣದ ಕಥೆಗಳೇನು ಸುಳ್ಳಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಳ್ತವೆ ಪಿರಾಮಿಡ್ಗಳು. ಅಂದ್ರೆ ಅಷ್ಟು ದೊಡ್ಡ ಒಂದು ಕಟ್ಟಡವನ್ನ, ಅಷ್ಟು ಭಾರವಾದ ಕಲ್ಲುಗಳನ್ನು ಆಗಿನ ಕಾಲದಲ್ಲಿ ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ, 5,000 ವರ್ಷಗಳ ಹಿಂದೆ ಹೇಗೆ ಸಾಗಿಸಿದ್ರು, ಹೇಗೆ ಕಟ್ಟಿದ್ರು, ಹೇಗೆ ಕೆತ್ತಿದ್ರು, ಇವೆಲ್ಲ ಬಹಳ ದೊಡ್ಡ ಪ್ರಶ್ನೆಗಳಾಗ್ತಾವೆ. ಅವಕ್ಕೆಲ್ಲ ಉತ್ತರ ಸಿಕ್ಕಿಲ್ಲ ಇನ್ನು. ಅಂದರೆ ನಾನು ಹೇಳೋದು, ಯೋಗ ಅನ್ನುವಂಥದ್ದು ಅತ್ಯಂತ ಪ್ರಾಚೀನವಾದದ್ದು. ಭಾರತೀಯ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದದ್ದು. ಏನು ಬ್ರಿಟಿಷರು ಪಡಿಸಿದಾರಲ್ಲ 5,000 ವರ್ಷ ಅಂತ ಹೇಳಿ, ಹಾಗೇನಲ್ಲ. ತುಂಬ ಹಳೆಯ ಸಂಸ್ಕೃತಿ, ಪ್ರಾಚೀನ ಸಂಸ್ಕೃತಿ. ಅದರಲ್ಲಿ ಯೋಗದ ಸಂಶೋಧನೆ ಇದೆಯಲ್ಲ, ಅದು ಅದ್ಭುತವಾದದ್ದು, ಅಂತರಂಗದಿಂದ ಬಂದಂಥದ್ದು. ವೇದಗಳು ಅಂದ ಕೂಡಲೇ ಇವರೇನು ಮಾಡಿದರು, ಅಪೌರುಷೇಯಗಳು ಅಂತ ಹೇಳ್ಬಿಟ್ಟು ಅವುಗಳನ್ನು ದೇವರು ಬ್ರಹ್ಮ ಹೇಳಿಕೊಟ್ಟ ಅಂತ ಹೇಳ್ಬಿಟ್ರು. ಅದು ವಾಸ್ತವಿಕವಾಗಿ ಮಾನವನ ಸಂಶೋಧನೆ. ಆದರೆ ಮಾನವ ದಿವ್ಯತ್ವದಲ್ಲಿದ್ದಾಗ, ಸಮಾಧಿ ಸ್ಥಿತಿಯಲ್ಲಿದ್ದಾಗ, ಮಾನವತ್ವವನ್ನು ಮೀರಿ ದೈವತ್ವದ ಆನಂದದಲ್ಲಿ
ಆ ದಿವ್ಯತೆಯಲ್ಲಿದ್ದಾಗ ಉದಿಸಿ ಬಂದವು ಅಂತ ಹೇಳ್ಬೋದಷ್ಟೇ. ಯಾವುದೇ ಆಗಲಿ, ವಚನಗಳಾಗಲಿ, ವೇದ ಆಗಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ, ಅಥವಾ ಏನು ಸಿಖ್ಖರ ಧರ್ಮಗ್ರಂಥಗಳು, ಈ ಬುದ್ಧನ ಧರ್ಮಗ್ರಂಥ, ಬೌದ್ಧ ಧರ್ಮದ ಗ್ರಂಥ, ಅವೆಲ್ಲ ಬಹಳ ಮಹತ್ವದ. ಜ್ಞಾನೋದಯ ಆದಮೇಲೆ, ಅಂದರೆ ಅವರು ಅನೇಕ ವರ್ಷಗಳ ತಪಸ್ಸಿನ ಫಲವಾಗಿ ಹುಟ್ಟಿಕೊಂಡಂತಹ ಮಾನವ ಸ್ತರವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಂತಾಗ ಹೇಳಿದಂತಹ ವಾಣಿಗಳು ಅಂತ ಹೇಳಿ ನಾವು ಅದನ್ನು ಪರಿಗಣಿಸ್ಬೋದು. ಹಾಗೆ ಯೋಗವೂ ಕೂಡ ಅಷ್ಟೇ. ಯೋಗವೂ ಕೂಡ ಅವನು ಬೇರೆ ಬೇರೆ ಪ್ರಾಣಿಗಳನ್ನು ಗಮನಿಸಿ, ಬೇರೆ ಪ್ರಾಣಿಗಳನ್ನು ನೋಡಿ, ಪಕ್ಷಿಗಳನ್ನು ನೋಡಿ, ಅದಕ್ಕೆ ಯೋಗಾಸನಗಳನ್ನು ನೋಡಿ, ಪ್ರತಿಯೊಂದು ಯಾವುದಾದ್ರೊಂದು ಪ್ರಾಣಿ ಪಕ್ಷಿಗಳ ಹೆಸರಿನಲ್ಲಿದೆ, ಕೀಟಗಳ ಹೆಸರಿನಲ್ಲಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಕಡೆಗೆ 84 ಆಸನಗಳಾದರೂ ಇರಬೇಕು. ಅವು ಹೆಚ್ಚಾಗಿ ಪಕ್ಷಿ ಪ್ರಾಣಿಗಳ ಹೆಸರಿನಲ್ಲೇ ಇದೆ. ಎಲ್ಲೋ ಕೆಲವೊಂದು ಆಸನಗಳು ಋಷಿಗಳ ಹೆಸರಲ್ಲಿದೆ, ತುಂಬ ಕಡಿಮೆ ಅದು ಋಷಿಗಳ ಹೆಸರಲ್ಲಿರ್ತಕ್ಕಂಥದ್ದು. ಅಂದರೆ ಪ್ರಕೃತಿಯನ್ನು ಗಮನಿಸಿ, ಸುತ್ತಮುತ್ತ ಪರಿಸರದ ಕ್ರಿಯೆಗಳನ್ನು ನೋಡಿ, ಮನುಷ್ಯ ಅದರಲ್ಲೇನೋ ವಿಶೇಷ ಇದೆಯಲ್ಲ. ಈ ಶ್ವಾನಾಸನ ಅಂತಿದೆ, ಸಿಂಹಾಸನ ಥರ ಕೂಗೋದಿದೆ, ಅದನ್ನು ಕೂಡ ಅಳವಡಿಸ್ಕೊಂಡಿದ್ದಾನೆ ಯೋಗದಲ್ಲಿ. ಇವೆಲ್ಲ ಗಮನಿಸಿದಾಗ ಮೊದಲು ಚೆನ್ನಾಗಿ ಗಮನಿಸಿದಾನೆ, ಆಸನಗಳನ್ನಷ್ಟೇ ಅವನು ಪ್ರಾಣಿಗಳಿಂದ ತೆಗೆದುಕೊಂಡ. ಇನ್ನು ಮುಂದಿಂದೇನಿದೆಯಲ್ಲ, ಅಥವಾ ಮೊದಲದು ಏನಿದೆಯಲ್ಲ, ಯಮ ನಿಯಮ, ಆಮೇಲಿಂದ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿವರೆಗೆ ಇವನ ಸಂಶೋಧನೆ, ಮಾನವನ ಸಂಶೋಧನೆ. ಯಾಕೆಂದ್ರೆ ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಧ್ಯಾನ ಪ್ರಾಣಾಯಾಮ ಗೊತ್ತಿಲ್ಲ. ಮತ್ತು ಅವು ಕೂಡ ಈಗೇನು ಕೂಗೋದು ಅಥವಾ ನಿಲ್ಲೋದು, ಆ ಪ್ರಾಣಿಗಳನ್ನ ಅನುಕರಣೆ ಮಾಡ್ತಿರಲ್ಲ. ಮಯೂರಾಸನ ಅಂತಿದೆ. ಮಯೂರಾಸನ ನವಿಲು ನಿಲ್ತಕ್ಕಂಥದ್ದು, ಅಥವಾ ನವಿಲಿನ ಒಂದು ಫೋಸನ್ನು ಕಂಡುಕೊಂಡ. ಇನ್ನೊಂದು ವಿಷಯ ಕಂಡುಕೊಂಡ, ಹಿಂಗೆ ಮಾಡೋದ್ರಿಂದ ಅದಕ್ಕೆ ಹಾವನ್ನು ತಿಂದು ಜೀರ್ಣಿಸುವ ಶಕ್ತಿ ಬರುತ್ತೆ ಅಂತ ಕಂಡುಕೊಂಡ. ಆ ನವಿಲೇನು, ನಾನು ಹಾವನ್ನು ತಿನ್ನಬೇಕು, ಈ ಆಸನದಲ್ಲಿ ನಿಂತ್ಕೊಂಡ್ರೆ, ಈ ಥರ ನಿಂತ್ಕೊಂಡ್ರೆ ವಿಷ ಕರಗಿಸ್ಬೋದು ಅಂತ ಹೇಳಿ ಶಾಸ್ತ್ರೀಯವಾಗಿ ಕ್ರಮಬದ್ಧವಾಗಿ ಮಾಡಿದ್ದಲ್ಲ ನವಿಲದು. ಅದಕ್ಕೇನು ಗೊತ್ತಿಲ್ಲ, ಸುಮ್ಮನೆ ಅದು ಪ್ರಕೃತಿ ದತ್ತವಾಗಿ ಬೆಳ್ಕೊಂಡು ಬಂದಿದೆ. ಬೇರೆ ಪ್ರಾಣಿಗಳದ್ದು ಹೇಗೆ ಬೆಳ್ಕೊಂಡು ಬಂದಿದೆಯೋ ಆಟಿಟ್ಯೂಡ್ಸ್, ಆ ಚಟುವಟಿಕೆಗಳು ಹೇಗೆ ಬೆಳೆದಿದೆಯೋ ಹಾಗೆ ಇದ್ರದ್ದು ಕೂಡ ಬೆಳ್ಕೊಂಡು ಬಂದಿದೆ. ಅದನ್ನು ಮನುಷ್ಯ ಕಂಡುಕೊಂಡ, ಇದು ಬಹಳ ದೊಡ್ಡದು. ನವಿಲಾಸನ, ಮಯೂರಾಸನ ಮಾಡಿದ್ರೆ ಇದಾಗತ್ತೆ, ಮತ್ಸ್ಯಾಸನ ಮಾಡಿದ್ರೆ ಇದಾಗತ್ತೆ, ಹೀಗಾಗ್ಬೋದು. ಮಂಡುಕಾಸನ ಮಾಡೋದ್ರಿಂದ ಈ ಥರ ವಿಶ್ರಾಂತಿ ಹೊಂದ್ಬೋದು. ಶಶಾಂಕಾಸನ ಅಂತಲೂ ಇದೆ, ಮೊಲದ ಥರ ಮಲ್ಕೊಂಡ್ರೆ ಪೂರ್ಣ ವಿಶ್ರಾಂತಿ ಸಿಗ್ಬೋದು. ಇವೆಲ್ಲ ಮನುಷ್ಯ ಕಲ್ಪಿಸಿದ್ದು. ಅವೇನು 100% ಗ್ಯಾರಂಟಿ, 100% ಸತ್ಯ ಅಲ್ಲ. ವಿಜ್ಞಾನವೇ 100% ಆಗಬಾರ್ದು, ಗೊತ್ತಾಯ್ತಲ್ಲ. ವಿಜ್ಞಾನನೇ ಈಗ ಕೊರೋನಾ ಸಂದರ್ಭದಲ್ಲಿ ಒಂದು ಕಡೆ ಪಾಸಿಟಿವ್ ಬಂದರೆ ಒಂದು ಕಡೆ ನೆಗೆಟಿವ್ ಬರ್ತಿತ್ತು, ಒಂದು ಕಡೆ ನೆಗೆಟಿವ್ ಬಂದರೆ ಒಂದು ಕಡೆ ಪಾಸಿಟಿವ್ ಬರ್ತಾ ಇತ್ತು. ವಿಜ್ಞಾನನೇ 100ಕ್ಕೆ 100 ಅಲ್ಲ ಅಂತಂದಾಗ ಈ ಆಸನಗಳ ವಿಷಯದಲ್ಲೂ ಹಾಗೇನೆ. ಹಾಗಾದ್ರೆ ಆರೋಗ್ಯದ ವಿಷಯದಲ್ಲಿ ಪ್ರಯತ್ನ ಮಾಡೋದು, ಎಲ್ಲವೂ ಪ್ರಯತ್ನ ಮಾಡೋದು ಒಳ್ಳೆಯದಾಗೇ ಆಗತ್ತೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆರೋಗ್ಯದ ಬಗ್ಗೆ, ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಉಪವಾಸ ಅದಂತೂ ಮರೆಯಂಗಿಲ್ಲ. ನೀವು ಏನೇ ಔಷಧಿ ತಗೊಳ್ಳಿ, ಏನೇ ಆಸನ ಮಾಡಿ, ಏನೇ ಮಾಡಿದರೂ ಕೂಡ ಉಪವಾಸವನ್ನು ನಿಮ್ಮ ಜೀವನದಲ್ಲಿ ಕಲ್ತ್ಕೊಳ್ಳದೆ ಹೋದರೆ ಸಂಪೂರ್ಣ ಆರೋಗ್ಯದ ಸ್ಥಿತಿಯನ್ನು ನೀವು ಅನುಭವಿಸೋಕ್ಕಾಗೋದೇ ಇಲ್ಲ. ಅದಕ್ಕೆ ಆಯುರ್ವೇದ ಕೂಡ ಹೇಳ್ತು, ಲಂಘನಂ ಪರಮೌಷಧಂ. ಅದಕ್ಕೆ ನಾವು ಯೋಗ ದಿನಾಚರಣೆ ಇಟ್ಟಾಗ, ಮೊದಲನೇ ಯೋಗ ದಿನಾಚರಣೆ 2015ರಲ್ಲಿ ಇಟ್ಟಾಗ ಉಪವಾಸ ಯೋಗ ಅಂತ ಕೂಡ ಇಟ್ಟಿದ್ವಿ.
ಒಂದು ಉಪನ್ಯಾಸ ಅದ್ರ ಬಗ್ಗೆನೇ, ಉಪವಾಸ ಯೋಗದ ಬಗ್ಗೆನೇ ಇಟ್ಟಿದ್ವಿ. ಅಂದ್ರೆ ಅದು ಕೂಡ ಒಂದು ಯೋಗ. ಯೋಗ ಅಂತಂದ್ರೆ ಕೂಡೋದು ಅಂತ, ಯುಜ್ ಅನ್ನೋ ಧಾತುವಿನಿಂದ ಬಂದಿದೆ ಅಂತ ಹೇಳ್ತಾರೆ. ಆ ಯುಜ್ ಅನ್ನುವ ಧಾತು ಯೋಗ ಅನ್ನುವಂಥದ್ದನ್ನ, ಯೋಗ ಅನ್ನೋ ಪದವನ್ನು ಸೃಷ್ಟಿಸ್ತು. ಯೋಗ ಅಂದ್ರೆ ಕೂಡುವುದು, ಬೆರೆಯುವುದು. ಯಾವುದರಲ್ಲಿ ನಾವು ತಲ್ಲೀನ ಆಗ್ತೀವೋ ಅದು ಯೋಗ. ಇಷ್ಟೇ. ಯಾವುದ್ರಲ್ಲಾದ್ರೂ ಆಗ್ಲಿ ನೀವು ಸಂಪೂರ್ಣ ತಲ್ಲೀನತೆ ಬರಬೇಕು. ಎಷ್ಟು ಮಟ್ಟಿಗೆ ಅಂದ್ರೆ ಯಾವುದರ ಬೇರೆ ಲಕ್ಷ್ಯ ಇರ್ಕೂಡ್ದು ಅದ್ರ ಬಗ್ಗೆ. ಅದು ಒಂದು ಕತೆ ಹೇಳ್ತಾರೆ, ನಡೆದ ಘಟನೆನೇ ಇರ್ಬೋದು. ಅದು ಅಕ್ಬರ್ ಮಹಾರಾಜನ ಜೀವನದಲ್ಲಿ ನಡೆದದ್ದು. ಅವನು ರಾಜ ಹೀಗೆ ಸಂಚಾರ ಹೋಗಿದ್ದ ಒಂದ್ಸಾರಿ. ಅಡ್ಡಾಡ್ಕೊಂತ ಹೋದ್ರು ಮಂತ್ರಿಗಳು, ರಾಜರು ಹೋಗ್ತಿರ್ತಲ್ಲ, ವಾಯು ವಿಹಾರಕ್ಕೆ ಹೋಗಿರಬಹುದು. ನಮಾಜಿನ ವೇಳೆ ಆಯ್ತು. ಅಜಾನ್ ಅಂತ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರಲ್ಲ, ಅದರ ವೇಳೆ ಆಯ್ತು. ಒಂದ್ ಕಡೆ ಏನೋ ಒಂದು ಆಸನವನ್ನು ಹಾಸಿಸ್ಕೊಂಡ ಅಲ್ಲೇ ಕೂತ್ಕೊಂಡು, ಅಂದ್ರೆ ದಾರಿ ಪಕ್ಕಕ್ಕೆ ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ ಶುರು ಮಾಡ. ಒಬ್ಳು ಹೆಣ್ಮಗಳು ಅವಸರದಲ್ಲಿ ಹೊರಟಿದ್ಲು, ಬಹಳ ಅವಸರದಲ್ಲಿ ಹೊರಟಿದ್ಲು. ಅದನ್ನ ಆಸನದ ಭಾಗವನ್ನು ತುಳಿದ್ಲು. ಸ್ವಲ್ಪ ದಾರಿ ಪಕ್ಕಕ್ಕೆ ಕೂತಿದ್ದ, ಪ್ರಾರ್ಥನೆ ಮಾಡ್ತಿದ್ದ, ಅದನ್ನು ತುಳ್ಕೊಂಡು ಹೊರಟೋದ್ಲು. ಇವನಿಗೆ ಸಿಟ್ಟು ಬಂತು ರಾಜನಿಗೆ. ಏನಿದು, ಒಬ್ಬ ಯಕಶ್ಚಿತ್ ಮಹಿಳೆ ರಾಜನ ಆಸನವನ್ನು ತುಳಿಯೋದು ಅಂದ್ರೇನು? ಅವಳಿಗೆ ಸರಿಯಾದ ಶಾಸ್ತಿ ಮಾಡೋಣ, ಅವಳಿಗೆ ಶಿಕ್ಷೆ ಆಗಬೇಕು. ಸರಿ, ಇಲ್ಲೇ ಇರೋಣ, ಅವಳು ಬರೋ ತನಕ. ಎಲ್ಲೋ ಹೋಗಿದ್ದಾಳೆ, ಅಷ್ಟು ಅವಸರದಲ್ಲಿ ಹೋಗಿದ್ದಾಳೆ, ಬರ್ತಾಳೆ ಮತ್ತೆ, ಕಾಯೋಣ ಅಂತೇಳಿ ನಿಂತರು ಅಲ್ಲೇ. ಕೆಲವು ಸಮಯ ಆಯ್ತು, ಬಂದ್ಲು. ಹೋಗೋಗ ಒಬ್ಳೆ ಹೋಗಿದ್ಲು. ಬರುವಾಗ ಇಬ್ರು ಬಂದ್ರು, ಒಬ್ಬ ಪುರುಷ ಅವಳ ಜೊತೆಗೆ. ಸರಿ, ಇವನು ಮಂತ್ರಿಗಳು, ಅವನೇನು ಅಂಗರಕ್ಷಕರು, ಸೈನಿಕರು ಇರ್ತಾರಲ್ಲ, ನಿಲ್ಸಿದ್ರು. ನಿಲ್ಲೋ, ಯಾಕೆ ಅಂತ. ಆವಾಗ ರಾಜನೇ ಹೇಳ್ದ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಇಲ್ಲಿ, ನಿನಗೆ ಗೊತ್ತಾಯ್ತಾ ಇಲ್ಲ? ಇಲ್ಲ ರಾಜರೇ, ಕ್ಷಮಿಸ್ಬೇಕು, ನೀವೇನ್ ಮಾಡ್ತಿದ್ರು ನನಗೆ ಗೊತ್ತಾಗ್ಲಿಲ್ಲ. ನನ್ನ ಆಸನವನ್ನು ತಿಳ್ಕೊಂಡು ಹೋಗಿದ್ಯಾ ನೀನು, ಗೊತ್ತಿದ್ಯಾ ನಿನಗೆ? ಇಲ್ಲ ಇಲ್ಲ, ನನಗೆ ಅದು ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕೆ, ಎಲ್ಲಿಗೆ ಹೊರಟಿದ್ದೆ ನೀನು? ಆಕೆ ಗಂಡ ಎಲ್ಲೋ ದೇಶಾಂತರ ಹೋಗ್ಬಿಟ್ಟಿದ್ದ. ಆವಾಗ ಅಂದ್ರೆ ಮದುವೆ ಆಗಿ ಕೆಲವು ದಿನದಲ್ಲೇ ದೇಶಾಂತರ ಹೊರಟೋಗ್ಬಿಟ್ಟ. ಒಂದು 10-12 ವರ್ಷದಿಂದ ಎಲ್ಲಿದ್ದಾನೆ ಏನೋ ಗೊತ್ತಿಲ್ಲ. ಇವಾಗ ನಿನ್ನೆ ರಾತ್ರಿ ಇಂಥ ಊರಿಗೆ ಬಂದಿದ್ದಾನೆ, ಪಕ್ಕದ ಊರಿಗೋ ಅಥವಾ ಒಂದು ಜಾಗಕ್ಕೆ ಬಂದಿದ್ದಾನೆ. ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಬರ್ತಾನೆ, ನೀನು ಬೇಕಿದ್ರೆ ಕರೆಯಕ್ಕೆ ಬರಬಹುದು ಅಂತ ಏನೋ ಸಂದೇಶ ಕಳಿಸಿದ್ದ ಅವನು ಯಾರ ಹತ್ರನೂ. ಗಂಡನ್ ಕರ್ಕೊಂಬರಕ್ಕೆ ಹೊರಟಿದ್ದ ಆಕೆ. ಆವಾಗ ರಾಜ ಕತೆ ಹೇಳಿದ್ಲು, ಹಿಂಗಾಗಿತ್ತು, ನನ್ನ ಗಂಡನ್ ಕರ್ಕೊಂಬರೋ ಹುಮ್ಮಸ್ಸಲ್ಲಿ ಹೊರಟುಬಿಟ್ಟಿದ್ದೆ. ನನಗೆ ನಿಮ್ಮ ಆಸನ ತುಳಿದಿದ್ದು ಗೊತ್ತಿಲ್ಲ, ನೀವಿಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರ ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಅವೆಲ್ಲ ಆಗಲ್ಲ, ಶಿಕ್ಷೆ ಆಗ್ಬೇಕು, ನಿನಗೆ ಶಿಕ್ಷೆ ಕೊಡ್ತೀನಿ, ಇಂಥ ಶಿಕ್ಷೆ. ಅವಾಗ ಪಾಪ ಆಕೆಗೆ ಭಯ ಆಯಿತು. ಗಂಡನ ಜೊತೆ ಆರಾಮಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋ ಕಾಲಕ್ಕೆ ರಾಜನ ಶಿಕ್ಷೆ ಎಷ್ಟು ದಿವಸ ಸೆರೆವಾಸನೋ ಅಥವಾ ಆಗಿನ ಕಾಲದಲ್ಲಿ ಜೀವನ ತೆಗೆಯೋದು. ಇಂಥದ್ದಾದ ಕೂಡಲೇ ಆಕೆಗೆ ಸ್ವಲ್ಪ ಬೇಜಾರಾಯಿತು. ಆದರೂ ಆಕೆ ಧೈರ್ಯ ಕಳ್ಕೊಳ್ಳಿಲ್ಲ. ಕೇಳಿದ್ಲ, ಅಲ್ಲೇ ರಾಜನ ಕೇಳಿ, ರಾಜರ 1 ನಿಮಿಷ ನನಗೊಂದು ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ, ಮಾತಾಡು. ಏನಿಲ್ಲ, ನೀವು ಏನು ಮಾಡ್ತಾ ಇದ್ರಿ? ಪ್ರಾರ್ಥನೆ ಮಾಡ್ತಿದ್ದೆ, ನಮಾಜ್ ಮಾಡ್ತಿದ್ದೆ. ಹೌದಾ? ಓಹೋ, ಅಂದ್ರೆ ದೇವ್ರ ಪ್ರಾರ್ಥನೆ ಮಾಡ್ತಿದ್ರಿ ಮಹಾರಾಜ್ರೆ, ಬಹಳ ಸಂತೋಷ. ನಾನು ಗಂಡನ್ ಕರ್ಕೊಂಬರ್ಬೇಕು ಅನ್ನೋ ಹೋಗೋ ಹುಮ್ಮಸ್ಸಲ್ಲಿ ನಿಮ್ಮ ಆಸನ ತುಳಿದಿದ್ದು ಗೊತ್ತಾಗಿಲ್ಲ, ನೀವು ಇಲ್ಲಿದ್ದೀರಾ ಅನ್ನೋದು ಗೊತ್ತಾಗಿಲ್ಲ, ನನಗೇನು ಗೊತ್ತಾಗಿಲ್ಲ. ಅಷ್ಟು ಸಂಪೂರ್ಣ ಮುಳುಗ್ಬಿಟ್ಟಿದ್ದೆ ಗಂಡನ ಚಿಂತೆಯಲ್ಲಿ.
ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತಂದ್ರೆ ನಾನು ಆಸನ ತುಳಿದಿದ್ದು ಗೊತ್ತಾಗಿದೆ ನಿಮಗೆ, ಗೊತ್ತಾಗ್ತಿದೆ. ನಾನು ಹೋಗಿದ್ದು ಗೊತ್ತಾಗಿದೆ, ನನ್ನದೆಲ್ಲ ಗೊತ್ತಾಗಿದೆ ನಿಮಗೆ ಅಂತಂದ್ರೆ ನೀವು ದೇವ್ರ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸು ಪ್ರಾರ್ಥನೆಯಲ್ಲಿ ಇದ್ದಂಗೆ ಕಾಣಿಸಲ್ವಲ್ಲ ಅನ್ಲಕ್ಕೆ. ಆವಾಗ ರಾಜನಿಗೆ ಜ್ಞಾನೋದಯ ಆಯ್ತು, ಮತ್ತೆ ಗೊತ್ತಾಯ್ತಲ್ಲ. ಅವಾಗ ಹೇಳ್ದ, ನಾನು ಕ್ಷಮಿಸಿದ್ದೀನಿ ನಿನ್ನನ್ನ. ಹೌದು, ನನ್ನ ಮನಸ್ಸು ದೇವರಲ್ಲಿ ಇರಲಿಲ್ಲ, ಪ್ರಾರ್ಥನೆಯಲ್ಲಿ ಇರಲಿಲ್ಲ. ಸುತ್ತಮುತ್ತ ಏನಾಗ್ತಿದೆ ಅದರ ಬಗ್ಗೆನೇ ಇತ್ತು. ಬಹಳ ಜನರದ್ದು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಇದೇ ಸಮಸ್ಯೆ ಇರ್ತದೆ. ಯೋಗ ಅಂದರೆ ಸಂಪೂರ್ಣವಾಗಿ ತಲ್ಲೀನ ಆಗೋದು. ಯಾವುದೇ ಒಂದು ಕೆಲಸದಲ್ಲಿ ಅದು ಯೋಗ ಆಗ್ಬೋದು. ನೀವು ಸಂಪೂರ್ಣ ತಲ್ಲೀನತೆಯಿಂದ ಮಾಡಿದಾಗ ಅದು ಯೋಗ ಆಗ್ಬೋದು. ಅದು ಒಂದು ದಿವಸದಲ್ಲಿ 2 ದಿವಸದಲ್ಲಿ ಸಿದ್ಧಿಸುವಂಥದ್ದಲ್ಲ. ಸತತ ಪ್ರಯತ್ನ ಮತ್ತು ತ್ಯಾಗ. ಮನಸ್ಸು ಇತರೆ ಎಲ್ಲ ವಸ್ತುಗಳನ್ನು ತ್ಯಾಗ ಮಾಡಿದಾಗ ಅದು ಉದ್ಭವ ಆಗ್ತಕ್ಕಂಥದ್ದು. ಅಂತಹ ಯೋಗ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಈಗಿನ ಕಾಲಕ್ಕೆ ತುಂಬ ಅಗತ್ಯ ಇರುವಂಥದ್ದು. ಅದನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ, ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.